iQOO 13 5G ವರ್ಸಸ್ ರಿಯಲ್ಮಿ GT7 Pro 5G ಟೆಕ್ ಕಂಪ್ಯಾರಿಸನ್. ಥಿಕ್ನೆಸ್ ಗೆ ಬಂತು ಅಂತ ಅಂದ್ರೆ iQOO 13 5G 8.13 mm ಥಿಕ್ನೆಸ್ ನ ಹೊಂದಿದ್ರೆ ರಿಯಲ್ಮಿ GT7 Pro 5G 8.55 mm ನ ಥಿಕ್ನೆಸ್ ನ ಹೊಂದಿದೆ. ಹಾಗಾಗಿ ಒಂದು ಪಾಯಿಂಟ್ iQOO 13 5G ಗೆ ಹೋಗುತ್ತೆ. ಇನ್ನು ವೇಟ್ ಗೆ ಬಂತು ಅಂತ ಅಂದ್ರೆ iQOO 13 5G 213 ಗ್ರಾಮ್ ವೇಟ್ ನ ಹೊಂದಿದ್ರೆ ರಿಯಲ್ಮಿ GT7 Pro 5G 222 ಗ್ರಾಮ್ ನ ವೇಟ್ ಹೊಂದಿದೆ. ಹಾಗಾಗಿ ಇಲ್ಲೂ ಕೂಡ iQOO 13 5G ಗೆ 1 ಪಾಯಿಂಟ್ ಹೋಗುತ್ತೆ. ಇನ್ನು ಬ್ಯಾಕ್ ಸೈಡ್ ಪ್ರೊಟೆಕ್ಷನ್ ಗೆ ಬಂತು ಅಂತ ಅಂದ್ರೆ iQOO 13 ನಲ್ಲಿ ಯಾವ ಗ್ಲಾಸ್ ಅಂತ ಸ್ಪೆಸಿಫೈಡ್ ಮಾಡಿಲ್ಲ. ಅದೇ ರಿಯಲ್ಮಿ GT7 Pro 5G ಪಾಂಡಾ ಗ್ಲಾಸ್ ಹೊಂದಿದೆ. ಹಾಗಾಗಿ ಇಲ್ಲಿ 1 ಪಾಯಿಂಟ್ ರಿಯಲ್ಮಿ GT7 Pro 5G ಗೆ ಹೋಗುತ್ತೆ. ಇನ್ನು ರೆಸಿಸ್ಟೆನ್ಸ್ ಗೆ ಬಂತು ಅಂತ ಅಂದ್ರೆ iQOO 13 5G ಅಲ್ಲಿ IP68 ಮತ್ತು 69 ವಾಟರ್ ರೆಸಿಸ್ಟೆನ್ಸ್ ನ ಹೊಂದಿದ್ರೆ ರಿಯಲ್ಮಿ GT7 Pro 5G P69 ವಾಟರ್ ರೆಸಿಸ್ಟೆನ್ಸ್ ಅನ್ನ ಹೊಂದಿದೆ. ಹಾಗಾಗಿ ಇಲ್ಲಿ 1 ಪಾಯಿಂಟ್ iQOO 13 5G ಗೆ ಹೋಗುತ್ತೆ. ಇನ್ನು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂತ ಅಂದ್ರೆ iQOO 13 ನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಇದೆ. ರಿಯಲ್ಮಿ GT7 Pro 5G ಅಲ್ಲೂ ಕೂಡ ಅಲ್ಯೂಮಿನಿಯಂ ಫ್ರೇಮ್ ಇದೆ. ಹಾಗಾಗಿ ಇದರಲ್ಲಿ ಎರಡಕ್ಕೂ ಕೂಡ ಒಂದೊಂದು ಪಾಯಿಂಟ್ ಸಿಗುತ್ತೆ. ಇನ್ನು ರಿಫ್ರೆಶ್ ರೇಟ್ ಗೆ ಬಂತು ಅಂತ ಅಂದ್ರೆ iQOO 13 5G ಯಲ್ಲಿ 144 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಹೊಂದಿರುವಂತ ಡಿಸ್ಪ್ಲೇ ಇದ್ರೆ ರಿಯಲ್ಮಿ GT7 Pro 5G ಯಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಹೊಂದಿರುವಂತ ಡಿಸ್ಪ್ಲೇ ಇದೆ. ಹಾಗಾಗಿ ಇದರಲ್ಲೂ ಕೂಡ iQOO 13 5G ಗೆ 1 ಪಾಯಿಂಟ್ ಸಿಗುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದ್ರೆ iQOO 13 5G ಅಲ್ಲಿ 6.82 ಇಂಚಸ್ ನ Quad HD Plus LTPO AMOLED ಡಿಸ್ಪ್ಲೇ ಇದ್ರೆ ರಿಯಲ್ಮಿ GT7 Pro 5G ಅಲ್ಲಿ 6.78 ಇಂಚಸ್ ನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂತ AMOLED ಡಿಸ್ಪ್ಲೇ ಇದೆ. ಹಾಗಾಗಿ ಇದರಲ್ಲಿ 1 ಪಾಯಿಂಟ್ iQOO 13 5G ಗೆ ಸಿಗುತ್ತೆ. ಇನ್ನು ಬ್ರೈಟ್ನೆಸ್ ಗೆ ಬಂತು ಅಂತ ಅಂದ್ರೆ iQOO 13 5G ಅಲ್ಲಿ 4500 ನೀಟ್ ಪಿಕ್ ಬ್ರೈಟ್ನೆಸ್ ಇದ್ರೆ ರಿಯಲ್ಮಿ GT7 Pro 5G ಅಲ್ಲಿ 6500 ಪಿಕ್ ಬ್ರೈಟ್ನೆಸ್ ಇದೆ. ಹಾಗಾಗಿ ಇಲ್ಲಿ 1 ಪಾಯಿಂಟ್ ರಿಯಲ್ಮಿ GT7 Pro 5G ಪಡೆದುಕೊಳ್ಳುತ್ತೆ. ಇನ್ನು ವೇರಿಯಂಟ್ ಗೆ ಬಂತು ಅಂತ ಅಂದ್ರೆ iQOO 13 5G 12GB RAM 256GB ಸ್ಟೋರೇಜ್ 16GB RAM 512GB ಸ್ಟೋರೇಜ್ ನ ವೇರಿಯಂಟ್ ಜೊತೆಗೆ ಲಾಂಚ್ ಆದ್ರೆ ರಿಯಲ್ಮಿ GT7 Pro 5G ಕೂಡ 12GB RAM 256GB ಸ್ಟೋರೇಜ್ 16GB RAM 512GB ಸ್ಟೋರೇಜ್ ನ ವೇರಿಯಂಟ್ ಜೊತೆಗೆ ಲಾಂಚ್ ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ಎರಡಕ್ಕೂ ಕೂಡ ಒಂದೊಂದು ಪಾಯಿಂಟ್ ಸಿಗುತ್ತೆ. ರ್ಯಾಮ್ ಟೈಪ್ ಗೆ ಬಂತು ಅಂತ ಅಂದ್ರೆ iQOO 13 5G LPDDR5X RAM ಹೊಂದಿದ್ರೆ ರಿಯಲ್ಮಿ GT7 Pro 5G ಕೂಡ LPDDR5X RAM ನ ಹೊಂದಿದೆ. ಹಾಗಾಗಿ ಇದರಲ್ಲೂ ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತೆ. ಸ್ಟೋರೇಜ್ ಟೈಪ್ ಗೆ ಬಂತು ಅಂತ ಅಂದ್ರೆ iQOO 13 5G UFS 4.1 ಸ್ಟೋರೇಜ್ ಟೈಪ್ ನ ಹೊಂದಿದ್ರೆ ರಿಯಲ್ಮಿ GT7 Pro 5G UFS 4.0 ನ ಹೊಂದಿದೆ. ಹಾಗಾಗಿ ಇದರಲ್ಲಿ 1 ಪಾಯಿಂಟ್ iQOO 13 5G ಗೆ ಹೋಗುತ್ತೆ. ಪರ್ಫಾರ್ಮೆನ್ಸ್ ಗೆ ಬಂತು ಅಂತ ಅಂದ್ರೆ iQOO 13 5G ಸ್ನ್ಯಾಪ್ ಡ್ರ್ಯಾಗನ್ 8 Elite ಚಿಪ್ ನ ಹೊಂದಿದ್ರೆ ರಿಯಲ್ಮಿ GT7 Pro 5G ಕೂಡ ಸ್ನ್ಯಾಪ್ ಡ್ರ್ಯಾಗನ್ 8 Elite ಚಿಪ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡಕ್ಕೂ ಕೂಡ ಒಂದೊಂದು ಪಾಯಿಂಟ್ ಸಿಗುತ್ತೆ. ಗೇಮಿಂಗ್ ಗೆ ಬಂತು ಅಂತ ಅಂದ್ರೆ iQOO 13 5G ನಲ್ಲಿ BGMI ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಅಲ್ಟ್ರಾ ಗ್ರಾಫಿಕ್ಸ್ ತನಕ ಹೋಗುತ್ತೆ. 120 FPS ಗೇಮ್ ಪ್ಲೇ ನಮಗೆ ಸಿಗುತ್ತೆ. ರಿಯಲ್ಮಿ GT7 Pro 5G ಅಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ಸ್ ತನಕ ಹೋಗುತ್ತೆ. ಇದರಲ್ಲಿ 90 FPS ಗೇಮಿಂಗ್ ನಮಗೆ ಸಿಗುತ್ತೆ. ಹಾಗಾಗಿ ಇದರಲ್ಲಿ 1 ಪಾಯಿಂಟ್ iQOO 13 5G ಗೆ ಸಿಗುತ್ತೆ. ರಿಯರ್ ಕ್ಯಾಮ್ರಾಗೆ ಬಂತು ಅಂತ ಅಂದ್ರೆ iQOO 13 5G ಅಲ್ಲಿ 50MP ಮೈನ್ ಕ್ಯಾಮ್ರಾ 50MP ಅಲ್ಟ್ರಾ ವೈಡ್ ಲೆನ್ಸ್ 50MP ಟೆಲಿಫೋಟೋ ಲೆನ್ಸ್. ರಿಯಲ್ಮಿ GT7 Pro 5G ಗೆ ಬಂತು ಅಂತ ಅಂದ್ರೆ ಇದರಲ್ಲೂ ಕೂಡ 50MP ಮೈನ್ ಕ್ಯಾಮ್ರಾ 50MP ಟೆಲಿಫೋಟೋ ಲೆನ್ಸ್ ಹಾಗೂ 8MP ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇದೆ. ಇದರಲ್ಲಿ 1 ಪಾಯಿಂಟ್ iQOO 13 5G ಗೆ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದ್ರೆ iQOO 13 5G 32MP ಫ್ರಂಟ್ ಕ್ಯಾಮ್ರಾನ ಹೊಂದಿದ್ರೆ ರಿಯಲ್ಮಿ GT7 Pro 5G 16MP ಫ್ರಂಟ್ ಕ್ಯಾಮ್ರಾನ ಹೊಂದಿದೆ. ಹಾಗಾಗಿ ಇದರಲ್ಲಿ 1 ಪಾಯಿಂಟ್ iQOO 13 5G ಗೆ ಸಿಗುತ್ತೆ. ಬ್ಯಾಟರಿಗೆ ಬಂತು ಅಂತ ಅಂದ್ರೆ iQOO 13 5G 6000 mAh ಕೆಪಾಸಿಟಿ ಬ್ಯಾಟರಿನ ಹೊಂದಿದೆ. ರಿಯಲ್ಮಿ GT7 Pro 5G 5800 mAh ಕೆಪಾಸಿಟಿ ಬ್ಯಾಟರಿನ ಹೊಂದಿದೆ. ಹಾಗಾಗಿ ಇದರಲ್ಲಿ 1 ಪಾಯಿಂಟ್ iQOO 13 5G ಗೆ ಸಿಗುತ್ತೆ.
5G ಬ್ಯಾಂಡ್ಸ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G 13 5G ಬ್ಯಾಂಡ್ಸ್ ನ ಹೊಂದಿದೆ. ರಿಯಲ್ಮಿ GT7 Pro 5G 14 5G ಬ್ಯಾಂಡ್ ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಒಂದು ಪಾಯಿಂಟ್ ರಿಯಲ್ಮಿ GT7 Pro 5G ಗೆ ಸಿಗುತ್ತೆ. ಸ್ಪೀಕರ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G 2 ಸ್ಟೀರಿಯೋ ಸ್ಪೀಕರ್ ನ ಹೊಂದಿದೆ. ರಿಯಲ್ಮಿ GT7 Pro 5G ಕೂಡ 2 ಸ್ಟೀರಿಯೋ ಸ್ಪೀಕರ್ ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತೆ. ವೈಫೈ ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆ ವೈಫೈ 7 ಸಪೋರ್ಟ್ ಅನ್ನ ಹೊಂದಿದೆ. ರಿಯಲ್ಮಿ GT7 Pro 5G ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆ ವೈಫೈ 6 ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಒಂದು ಪಾಯಿಂಟ್ ಐಕ್ಯೂ 13 5G ಗೆ ಹೋಗುತ್ತೆ. ಬ್ಲೂಟೂತ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G ಬ್ಲೂಟೂತ್ 5.4 ಸಪೋರ್ಟ್ ಅನ್ನ ಹೊಂದಿದೆ. ರಿಯಲ್ಮಿ GT7 Pro 5G ಕೂಡ ಬ್ಲೂಟೂತ್ 5.4 ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತೆ. ಚಾರ್ಜಿಂಗ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G 120 ವ್ಯಾಟ್ ನ ಸೂಪರ್ ಓಕ್ ಚಾರ್ಜರ್ ನ ಹೊಂದಿದೆ. ರಿಯಲ್ಮಿ GT7 Pro 5G ಕೂಡ 120 ವ್ಯಾಟ್ ನ ಸೂಪರ್ ಓಕ್ ಚಾರ್ಜರ್ ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತೆ. NFC ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G NFC ಸಪೋರ್ಟ್ ಅನ್ನು ಹೊಂದಿದೆ. ರಿಯಲ್ಮಿ GT7 Pro 5G ಕೂಡ NFC ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತೆ. ಫಿಂಗರ್ ಪ್ರಿಂಟ್ ಸೆನ್ಸಾರ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ನ ಹೊಂದಿದೆ. ರಿಯಲ್ಮಿ GT7 Pro 5G ಕೂಡ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತೆ. ಫೇಸ್ ಅನ್ಲಾಕ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G ಫೇಸ್ ಅನ್ಲಾಕ್ ಅನ್ನ ಹೊಂದಿದೆ. ರಿಯಲ್ಮಿ GT7 Pro 5G ಕೂಡ ಫೇಸ್ ಅನ್ಲಾಕ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲೂ ಕೂಡ ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತೆ. OS ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G ಆಂಡ್ರಾಯ್ಡ್ 15 ಬೇಸ್ ಮೇಲೆ ರನ್ ಆಗ್ತಿರುವಂತ ಫನ್ ಟಚ್ OS ನ ಜೊತೆ 4 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ 5 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಹೊಂದಿದೆ. ರಿಯಲ್ಮಿ GT7 Pro 5G ಕೂಡ ಆಂಡ್ರಾಯ್ಡ್ 15 ಬೇಸ್ ಮೇಲೆ ರನ್ ಆಗ್ತಾ ಇರುವಂತ ರಿಯಲ್ಮಿ UI 6 ಅನ್ನ ಹೊಂದಿದೆ. ಹಾಗೆ ಇದರಲ್ಲಿ OS ಅಪ್ಡೇಟ್ ಮತ್ತು ಸೆಕ್ಯೂರಿಟಿ ಪ್ಯಾಚ್ ಸ್ಪೆಸಿಫೈ ಆಗಿಲ್ಲ. ಹಾಗಾಗಿ ಐಕ್ಯೂ 13 5G ಗೆ 1 ಪಾಯಿಂಟ್ ಸಿಗುತ್ತೆ. ವಿಡಿಯೋ ರೆಕಾರ್ಡಿಂಗ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G ರಿಯರ್ ಅಲ್ಲಿ 4K to 8K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಹೊಂದಿದೆ. ರಿಯಲ್ಮಿ GT7 Pro 5G ಕೂಡ ರಿಯರ್ ಅಲ್ಲಿ 8K ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತದೆ. ಫ್ರಂಟ್ ಕ್ಯಾಮ್ರಾ ವಿಡಿಯೋ ರೆಕಾರ್ಡಿಂಗ್ ಗೆ ಬಂತು ಅಂತ ಅಂದ್ರೆ ಐಕ್ಯೂ 13 5G ಫ್ರಂಟ್ ಕ್ಯಾಮ್ರಾ 4K 30 fps ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ರಿಯಲ್ಮಿ GT7 Pro 5G ಫ್ರಂಟ್ ಕ್ಯಾಮ್ರಾ ಫುಲ್ HD ಪ್ಲಸ್ 60 fps ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇಲ್ಲಿ ಒಂದು ಪಾಯಿಂಟ್ ಐಕ್ಯೂ 13 5G ಗೆ ಸಿಗುತ್ತದೆ. ಐಕ್ಯೂ 13 5G ಬೇಸ್ ವೇರಿಯಂಟ್ 58,000ಕ್ಕೆ ಲಾಂಚ್ ಆದ್ರೆ ರಿಯಲ್ಮಿ GT7 Pro 5G ಬೇಸ್ ವೇರಿಯಂಟ್ 60,000ಕ್ಕೆ ಲಾಂಚ್ ಆಗಿದೆ. ಹಾಗಾಗಿ ಇದರಲ್ಲಿ ಒಂದು ಪಾಯಿಂಟ್ ಐಕ್ಯೂ 13 5G ಪಡೆದುಕೊಳ್ಳುತ್ತದೆ. ವಿನ್ನರ್ ಐಕ್ಯೂ 13 5G